ಮಾರುಕಟ್ಟೆ ಕುಸಿದಾಗ ಷೇರುಗಳನ್ನು ಮಾರಲು ಆತುರ ಪಡಬೇಡಿ. ಇಂದಿನ ಮನಸ್ಥಿತಿ ನಿಮಗೆ ಸಹಾಯಕಾರಿ ಆಗುವುದಿಲ್ಲ. ವೆನ್ ಮಾರ್ಕೆಟ್ಸ್ ಕ್ರ್ಯಾಶ್, ಡು ನಾಟ್ ಬಿ ಇನ್ ಎ ಹರಿ ಟು ಸೆಲ್ ಆರ್ ಡೂ ರಿಡಮ್ಷನ್ ಇನ್ ಎ ಹರಿ. ರೇರ್ಲಿ ಹರ್ಡ್ ಮೆಂಟಾಲಿಟಿ ವಿಲ್ ಹೆಲ್ಪ್ ಯು. ಹಲೋ ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ದೃಢೀಕೃತ ಆರ್ಥಿಕ ತಜ್ಞ ಸುನಿಲ್ ಕುಮಾರ್ ಸೀತಾರಾಮ್. SlaveMoney.in ಆಧಾರದ ಸ್ವಾಗತ, ಸುಸ್ವಾಗತ. ಮ್ಯೂಚುವಲ್ ಫಂಡ್ಸ್ನಲ್ಲಿ ಅನೇಕ ಸ್ಕೀಮ್ಸ್, ನ್ಯೂ ಫಂಡ್ ಆಫರ್ಸ್ ಚಾಲ್ತಿಯಲ್ಲಿ ಇರ್ತವೆ. ಸೊ ನಮಗೆ ಕೆಲವು ಸಲ ಇದು ಕ್ಲಿಷ್ಟಕರ ಅನಿಸುತ್ತೆ. ಏನಪ್ಪ ಇಷ್ಟೊಂದು ಸ್ಕೀಮ್ಸ್ ಬರ್ತಾ ಇದೆ, ಯಾವುದನ್ನು ಹೇಗೆ ನಾನು ಪರಿಗಣಿಸಬೇಕು, ಯಾವುದರಲ್ಲಿ ಆಯ್ಕೆ ಮಾಡಿಕೊಳ್ಬೇಕು, ಯಾವುದರಲ್ಲಿ ನನ್ನ ಹೂಡಿಕೆ ಮಾಡಬೇಕು ಅನ್ನೋ ಒಂದು ಖಂಡಿತವಾಗ್ಲೂ ಒಂದು ಸಂದಿಗ್ಧವಾದಂಥ ಒಂದು ಪರಿಸ್ಥಿತಿ ಮ್ಯೂಚುವಲ್ ಫಂಡ್ನಲ್ಲಿ ಮೂಡ್ತಾ ಇರುತ್ತೆ. ಇವತ್ತು ಇದ್ರ ಬಗ್ಗೆ ಕೆಲ ಮಾಹಿತಿಗಳನ್ನು ಪಡೆದುಕೊಳ್ಳೋಣ. ಎಂತೆಂಥ ಫಂಡ್ಸ್ ಇದೆ, ಈ ಫಂಡುಗಳು ಯಾವ ರೀತಿಯಲ್ಲಿ ಕೆಲಸ ಮಾಡ್ತವೆ ಮತ್ತು ಎಂಥ ವ್ಯಕ್ತಿಗಳು, ಎಂಥ ರಿಸ್ಕ್ ಪ್ರೊಫೈಲ್ ಇರ್ತಕ್ಕಂಥ ನಾವುಗಳು ಅಲ್ಲಿ ಹೂಡಿಕೆ ಮಾಡಬೇಕಾಗ್ತದೆ ಅನ್ನೋದನ್ನು ಚರ್ಚೆ ಮಾಡೋಣ. ನೋಡಿ ಸ್ನೇಹಿತರೆ, ಥಿಮ್ಯಾಟಿಕ್ ಫಂಡ್ ಅಂತ ಹೇಳ್ತಾರೆ. ಈಗ ಒಂದು NFO ನಡೀತಾ ಇದೆ ನಮ್ಮ ಮಾರುಕಟ್ಟೆಯಲ್ಲಿ. ಏನಪ್ಪ ಈ ಥಿಮ್ಯಾಟಿಕ್ ಫಂಡ್ ಅಂದರೆ, ಒಂದು ಥೀಮನ್ನು ತೆಗೆದುಕೊಂಡು ಒಂದು ಸೆಕ್ಟರ್ನಲ್ಲಿ ಫೋಕಸ್ ಮಾಡಿ ಆ ಸೆಕ್ಟರ್ ನಲ್ಲೇ ಹೂಡಿಕೆಯನ್ನು ಮಾಡ್ತಾರೆ. ಏನಪ್ಪ ಈ ಥೀಮ್ ಅಂದರೆ, ಉದಾಹರಣೆಗೆ ಡಿಫೆನ್ಸ್ ಅಂತ ಒಂದು ಥೀಮ್ ಆಗಿರ್ಬೋದು. ಸೊ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು, ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್, ಬಿಡಿ ಭಾಗಗಳು, ಸ್ಪೇರ್ ಪಾರ್ಟ್ಸ್ ಕಂಪ್ನಿ ಆಗ್ಬೋದು. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಕಂಪ್ನಿಗಳು, ಉದಾಹರಣೆಗೆ ನಮ್ಮಲ್ಲಿ DRDO ಇದೆ, ಸಾಕಷ್ಟು HAL ಅಂತ ಕಂಪ್ನಿಗಳಿದೆ. ಸೊ ಈ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಂತ ಹೇಳ್ತಾರೆ. ಸೊ ಡಿಫೆನ್ಸ್ ಅಂತ ಬಂದಾಗ ಇಂಥ ಕಂಪ್ನಿಗಳು ಎಲ್ಲ ನಮ್ಮ ದೇಶದ ಸಂರಕ್ಷಣೆಗೆ, ಸುರಕ್ಷತೆಗೆ ಸಹಾಯಕಾರಿಯಾಗಿ ಬಿಡಿ ಭಾಗಗಳನ್ನು, ಹೆಲಿಕಾಪ್ಟರ್ಗಳನ್ನು, ಯುದ್ಧ ಸಲಕರಣೆಗಳನ್ನು ಮಾರಾಟ ಮಾಡ್ತಾ ಇರ್ತಾರೆ. ಸೊ ಬಹುಶಃ ಇಂಥ ಸಂಸ್ಥೆಗಳಲ್ಲಿ ಅವರು ಹೂಡಿಕೆ ಮಾಡ್ತಾರೆ. ಸೊ ಒಂದು ಥೀಮ್ ಆಗುತ್ತೆ. ಬಹುಶಃ ಅಗ್ರಿಕಲ್ಚರೇ ಒಂದು ಥೀಮ್ ಆಗ್ಬೋದು. ಬ್ಯಾಂಕಿಂಗ್ ಅಂತ ಬಂದಾಗ ಬ್ಯಾಂಕಿಂಗ್ ಸೆಕ್ಟರ್ ಅದೇ ಒಂದು ಥೀಮ್ ಆಗ್ಬೋದು. ಬರೀ ಬ್ಯಾಂಕ್ನಲ್ಲಿ ಹೂಡಿಕೆ ಮಾಡ್ತಕ್ಕಂಥದ್ದು. ಸೊ ಇದಕ್ಕೆ ಥಿಮ್ಯಾಟಿಕ್ ಅಥವಾ ಥೀಮ್ ರಿಲೇಟೆಡ್ ಫಂಡ್ ಅಂತಾರೆ. ಸೊ ಇಂಥ ಕಡೆ ಖಂಡಿತವಾಗ್ಲೂ ರಿಸ್ಕ್ ಜಾಸ್ತಿ ಇರುತ್ತೆ, ರಿವಾರ್ಡು ಜಾಸ್ತಿ ಇರುತ್ತೆ, ವೋಲಟಾಲಿಟಿನೂ ಇರುತ್ತೆ. ಏನು ವೋಲಟಾಲಿಟಿ ಅಂದರೆ ಕನ್ನಡದಲ್ಲಿ ಏರಿಳಿತ, ಚಂಚಲತೆ ಜಾಸ್ತಿ ಇರುತ್ತೆ. ನಿಮ್ಮ ದೃಷ್ಟಿಕೋನ ಕನಿಷ್ಠ ಪಕ್ಷ ಒಂದು 5 ವರ್ಷದಿಂದ 7 ವರ್ಷದ ಒಳಗೆ ಇರಬೇಕಾಗತ್ತೆ. ಸೊ ಆವಾಗ ಇಂಥ ಫಂಡ್ಸು ಭಾಳ ಒಂದು ಉತ್ತಮವಾದಂಥ ಡಬಲ್ ಡಿಜಿಟ್ ರಿಟರ್ನ್ಸ್, ಒಂದು 15-20% ಕೊಡುವಂಥ ಸಾಧ್ಯತೆಯೂ ಇರುತ್ತೆ. ಉದಾಹರಣೆಗೆ ಈ ಡಿಫೆನ್ಸ್ ಸೆಕ್ಟರ್ ಫಂಡು 40-50% ಇಂಡೆಕ್ಸ್ಗೆ ಹೋಲಿಕೆ ಮಾಡಿದಾಗ ಅಂಥ ರಿಟರ್ನ್ಸನ್ನು ಸಹ ಕೊಟ್ಟಿದೆ. ಸೊ ನಾನು ಜಸ್ಟ್ ಒಂದು ಇಲ್ಲಿ ಉದಾಹರಣೆಯನ್ನು ಮಾತ್ರ ತೆಗೆದುಕೊಳ್ತಿದ್ದೇನೆ ಸ್ನೇಹಿತರೆ. ಥಿಮ್ಯಾಟಿಕ್ ಫಂಡ್ ಅಂದರೆ ಈ ರೀತಿ ಕೆಲಸ ಮಾಡುತ್ತೆ, ಸೆಕ್ಟರ್ ಓರಿಯೆಂಟೆಡ್, ಥೀಮ್ ರಿಲೇಟೆಡ್ ಆಗಿರುತ್ತೆ. ಇದೇ ರೀತಿ ಇಂಡೆಕ್ಸ್ ಫಂಡ್ ಅಂತ ಹೇಳ್ತೇವೆ. ಇಂಡೆಕ್ಸ್ ಫಂಡ್ ಯೂಶಲಿ ನಮ್ಮ ನಿಫ್ಟಿನಲ್ಲಿ ಒಂದು 50 ಬೃಹತ್ ಗಾತ್ರದ ಕಂಪನಿಗಳು, ಮಧ್ಯಮ ಗಾತ್ರದ ಕಂಪನಿಗಳಲ್ಲಿ ಹೂಡಿಕೆ ಮಾಡ್ತಾರೆ. ಭಾರತದ ಶ್ರೇಷ್ಠ 50 ಕಂಪನಿಗಳು ಮಾತ್ರ ಇಲ್ಲಿ ಇರುತ್ತೆ, ನಿಫ್ಟಿ 50 ಅಂತ ಹೇಳ್ತಾರೆ. ಸೊ ಇಲ್ಲಿ ಇದನ್ನು ಒಂದು ಹೋಲಿಕೆ ಆಗಿ ತಗೊಂಡು, ಕಂಪ್ಯಾರಿಸನ್ ಆಗಿ ತಗೊಂಡು ಇಂಡೆಕ್ಸ್ ಫಂಡ್ಸ್ ಅಂತ ಹೂಡಿಕೆ ಮಾಡ್ತಾರೆ. ಸೊ ಇಲ್ಲಿ ಖಂಡಿತವಾಗ್ಲೂ ರಿಸ್ಕ್ ಕಡಿಮೆ ಇರುತ್ತೆ, ಬಟ್ ದೂರದೃಷ್ಟಿಯಲ್ಲಿ ನಿಮ್ಮ ಹೂಡಿಕೆ ಇರಬೇಕು. ಕನಿಷ್ಠ ಪಕ್ಷ 5 ವರ್ಷಗಳ ಒಂದು ಫೋಕಸ್, ವಿಷನ್ ಅಥವಾ ಏನು ಒಂದು ದೃಷ್ಟಿಕೋನ ಇರಬೇಕು. ಆಗಿದ್ದರೆ ಮಾತ್ರ ಇಲ್ಲಿ ನೀವು ಡಬಲ್ ಡಿಜಿಟ್ ರಿಟರ್ನ್ಸನ್ನು ನೋಡ್ಬೋದು. ಯಾಕಂದರೆ ಇಂಡೆಕ್ಸ್ ಇದುವರೆಗೂ ನಮ್ಮ ನಿಫ್ಟಿ ನಡ್ಕೊಂಬಂದಿರ್ತಕ್ಕಂಥ ಆದಿ ಬಹುಶಃ ಇತಿಹಾಸ ತೀರ್ಚಿದ್ರೆ ಇವತ್ತಿನವರೆಗೂ 20% ಸರಾಸರಿ ರಿಟರ್ನ್ಸ್ ಕೊಟ್ಟಿದೆ. ಸೊ ಇನ್ವೆಸ್ಟಿಂಗ್ ಇನ್ ನಿಫ್ಟಿ ಕ್ಯಾನ್ ಬಿ ರಿವಾರ್ಡಿಂಗ್ ಪ್ರೊವೈಡೆಡ್ ದೃಷ್ಟಿಕೋನ, ರೈಟ್, ಫೋಕಸ್ ಶುಡ್ ಬಿ ಮೋರ್ ದೆನ್ 5 to 10 years. ಅದೇ ರೀತಿಯಾಗಿ ವ್ಯಾಲ್ಯೂ ಫಂಡ್ ಅಂತ ಕೂಡ ಮಾರ್ಕೆಟ್ನಲ್ಲಿ ಚಾಲ್ತಿ ಇದೆ ಇವತ್ತು ನ್ಯೂ ಫಂಡ್ ಆಫರ್ ದೃಷ್ಟಿನಲ್ಲಿ. ಈ ವ್ಯಾಲ್ಯೂ ಫಂಡ್ ಏನಪ್ಪ ಮಾಡ್ತಾರೆ ಅಂತ ಹೇಳಿದ್ರೆ, ಫ್ಯೂಚರ್ ಗ್ರೋತ್ ಆಗ್ತಕ್ಕಂಥ ಕಂಪ್ನಿಗಳು ಇವತ್ತು ಕಡಿಮೆ ಬೆಲೆಗೆ ಸಿಗ್ತಾ ಇರ್ತವೆ, ರೈಟ್, ಕಡಿಮೆ ಬೆಲೆಗೆ ಇವತ್ತು ಕಡಿಮೆ ಬೆಲೆಗೆ ಸಿಗ್ತಾ ಇರ್ತವೆ. ಇಂಥವುಗಳನ್ನು ಆಯ್ಕೆ ಮಾಡಿಕೊಂಡು ನಾಳೆ
ಪೊಟೆನ್ಷಿಯಲ್ ಇರ್ತಕ್ಕಂಥ ಈ ಗ್ರೋತ್ಗೆ ಅವಕಾಶ ಇರ್ತಕ್ಕಂಥ ಸೆಕ್ಟರ್ನಲ್ಲಿ ಹೂಡಿಕೆ ಮಾಡಿ ಈ ವ್ಯಾಲ್ಯೂ ಫಂಡ್ಸ್ನೆಲ್ಲ ಫಂಡ್ ಮ್ಯಾನೇಜರ್ ಚೂಸ್ ಮಾಡಿಕೊಂಡು ಇಂಥ ಫಂಡುಗಳಲ್ಲಿ ಹೂಡಿಕೆಯನ್ನು ಮಾಡ್ತಾರೆ. ಸೊ ಇದಕ್ಕೆ ವ್ಯಾಲ್ಯೂ ಫಂಡ್ ಅಂತ ಇರುತ್ತೆ. ಇದು ನಮ್ಮ ದೇಶದಲ್ಲಿ ಸುಮಾರು 10-15 ವರ್ಷದಿಂದ ಭಾಳ ಪ್ರಚಲಿತವಾಗಿದೆ, ಚಾಲ್ತಿಯಲ್ಲಿದೆ. ಅದೇ ರೀತಿಯಾಗಿ ಕಾಂಟ್ರಾ ಫಂಡ್ ಅಂತಾರೆ ನೋಡಿ. ಎಲ್ಲವೂ ಚೆನ್ನಾಗಿ ಮಾಡಬೇಕಾದ್ರೆ ಕೆಲವು ಫಂಡ್ಸ್ ಚೆನ್ನಾಗಿ ಮಾಡ್ತಾ ಇರಲ್ಲ, ಆದರೆ ಇವಕ್ಕೆ ಬಹಳ ಒಳ್ಳೆ ಭವಿಷ್ಯ ಇರುತ್ತೆ. ಅಂದರೆ ವಿರುದ್ಧ ದಿಕ್ಕಿನಲ್ಲಿ ಕೆಲಸ ಮಾಡ್ತಿರ್ತವೆ. ವೆನ್ ಎವ್ರಿಥಿಂಗ್ ಈಸ್ ಅಪ್ ದೀಸ್ ಆರ್ ಡೌನ್, ಬಟ್ ಇವಕ್ಕೆ ಬಹಳ ಒಂದು ಬೇಡಿಕೆ ಇರುತ್ತೆ. ಬಿಕಾಸ್ ಟುಮಾರೋ ದೇ ಮೈಟ್ ಬಿ ದ ಸ್ಟಾರ್ಸ್ ಆಫ್ ಟುಮಾರೋ. ಎಲ್ಲರೂ ಕೆಲಸ ಮಾಡಬೇಕಾದ್ರೆ ಇವ್ರು ಮಾಡಲ್ಲ, ಇವ್ರು ಕೆಲಸ ಮಾಡಬೇಕಾದ್ರೆ ಬೇರೆಯವ್ರು ಕೆಲಸ ಮಾಡ್ತಾ ಇರಲ್ಲ. ಅದಕ್ಕೆ ಕಾಂಟ್ರಾ ಅಂತ ಹೇಳ್ತಾರೆ, ಕಾಂಟ್ರಾಸ್ಟಿಂಗ್ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಸೊ ಇಂಥ ಫಂಡ್ಸು ನಮ್ಮ ದೇಶದಲ್ಲಿ ಕಳೆದ 10 ವರ್ಷಗಳಿಂದ ಚಾಲ್ತಿಯಲ್ಲಿದೆ. ನೋಡಿ ಹೂಡಿಕೆ ಮಾಡ್ಕೊಬೇಕಾಗತ್ತೆ. ರಿಸ್ಕ್ ಅಂತ ಬಂದಾಗ ಖಂಡಿತವಾಗ್ಲೂ ಭಾಳ ಹೈ ರಿಸ್ಕ್ ಇರುತ್ತೆ, ಇದರಲ್ಲಿ ಹೈ ರಿಸ್ಕ್ ಇರುತ್ತೆ. ಅದೇ ರೀತಿಯಾಗಿ ನಾನು ಹಿಂದೆ ಮಾತಾಡಿದಂಥ ವ್ಯಾಲ್ಯೂ ಫಂಡ್ಸಲ್ಲೂ ಸಾಕಷ್ಟು ರಿಸ್ಕ್ ಇರುತ್ತೆ. ಬಟ್ ನಿಮ್ಮ ದೃಷ್ಟಿಕೋನ, ನಿಮ್ಮ ಫೋಕಸ್, ನಿಮ್ಮ ಗುರಿ ಖಂಡಿತವಾಗ್ಲೂ ಮಿನಿಮಮ್ 5 ಇಯರ್ಸ್, ಮ್ಯಾಕ್ಸಿಮಮ್ 10 ಇಯರ್ಸ್ ಇರಲಿ ಅಂತ ಒಬ್ಬ ಆರ್ಥಿಕ ತಜ್ಞೆಯಾಗಿ ಸಲಹೆ ಮಾಡ್ತೀನಿ. ಇದೇ ರೀತಿಯಾಗಿ ಮಾರ್ಕೆಟ್ಸ್ನಲ್ಲಿ ಇವತ್ತು ಸಾಕಷ್ಟು ನಾವು ಮಾತಾಡ್ತಾ ಇದ್ದೇವೆ. ಈ ನ್ಯೂ ಫಂಡ್ ಆಫರ್ಸ್ ಸಿಕ್ಕಾಪಟ್ಟೆ ಮಾರ್ಕೆಟ್ನಲ್ಲಿ ಓಡಾಡ್ತಾ ಇದೆ. ಸೊ ನಿಮ್ಮ ರಿಸ್ಕ್ ಅಪಿಟೈಟ್ಗೆ ತಕ್ಕಂಗೆ, ನಿಮ್ಮ ಗುರಿಗೆ ತಕ್ಕಂಗೆ, ನಿಮ್ಮ ಏನು ಆರ್ಥಿಕ ಹಿನ್ನೆಲೆ ಏನಿರುತ್ತೆ, ನಿಮಗೆ ಎಷ್ಟು ಹೂಡಿಕೆ ಮಾಡಿದ್ರೆ ಅದಕ್ಕೆ ಭಾಳ ಇಂಪಾರ್ಟೆಂಟ್ ಶಾರ್ಟ್ ಟರ್ಮ್, ಮೀಡಿಯಮ್ ಟರ್ಮ್, ಲಾಂಗ್ ಟರ್ಮ್, ಇದನ್ನು ನೀವು ಪರಿಗಣಿಸಿ ನಂತರ ಹೂಡಿಕೆ ಮಾಡೋದು ಭಾಳ ಜಾಣತನದ ವಿಚಾರ ಅಂತ ಈ ವಿಡಿಯೋ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ಮ್ಯೂಚುವಲ್ ಫಂಡ್ಸ್ ಆರ್ ಡೆಫಿನೆಟ್ಲಿ ವಂಡರ್ಫುಲ್ ಇನ್ವೆಸ್ಟ್ಮೆಂಟ್ಸ್. ಬಟ್ ನಿಮ್ಮ ಯೋಜನೆ ಭಾಳ ಮುಖ್ಯ, ಇದರಲ್ಲಿ ದೃಷ್ಟಿಕೋನ ಭಾಳ ಮುಖ್ಯ, ಮತ್ತು ಪ್ಲ್ಯಾನಿಂಗ್ ಭಾಳ ಮುಖ್ಯ ಆಗುತ್ತೆ. ನುರಿತ ಸಲಹೆಗಾರನನ್ನು ಕನ್ಸಲ್ಟ್ ಮಾಡಿ ಮುಂದಿನ ಹೆಜ್ಜೆಯನ್ನು ತೆಗೆದುಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Major points of the day. FPI's inflow at 37,317 crore in May so far in Indian stocks, highest in 9 months. PM Modi thanks people appreciating 9 years of his government. Nepal PM Prachanda set for 4-day visit to India. Lloyd's register withdraw certification of Indian carrier importing Russian oil. Atal Bhujal Yojana water scheme extended by 2 years.